ಮಿನಿಮಮ್ ಅವರು ನಮ್ಮ ಕಾಂಟೆಂಟ್ ನ ನೋಡಿರ್ಬೇಕು. 7 hours ಅವರು ನಮ್ಮ ಕಾಂಟೆಂಟ್ ನ ನೋಡಿರ್ಬೇಕು. ಅಂಡ್ 4 ಸಾರಿನಾದ್ರೂ ಇಂಟ್ರಾಕ್ಷನ್ ಮಾಡಿರ್ಬೇಕು ಅವ್ರ ಜೊತೆ. ಅಂದ್ರೆ ನಮ್ಮ ಪೋಸ್ಟ್ ನ ಲೈಕ್ ಮಾಡಿರ್ಬೇಕು, ವಿಡಿಯೋ ಲೈಕ್ ಮಾಡಿರ್ಬೇಕು, ಅಥವಾ ಶೇರ್ ಮಾಡಿರ್ಬೇಕು, ಅಥವಾ ಏನೋ ಒಂದು ಕಮೆಂಟ್ ಹಾಕಿರ್ಬೇಕು. ದಟ್ ಇಸ್ ಕಾಲ್ಡ್ ಎಂಗೇಜ್ಮೆಂಟ್, ರೈಟ್? ಸೊ ಇದಿಷ್ಟು ಆದಾಗ 100% ಟ್ರಸ್ಟ್ ಬಂದಿದೆ ಪರ್ಸನ್ಗೆ ಅಂತ ಅಂದ್ಬಿಟ್ಟು. ಸೊ ಟ್ರಸ್ಟ್ ಬಂದ್ಮೇಲಿಂದ ನೆಕ್ಸ್ಟ್ ಲೆವೆಲ್ ಏನು? ಇಟ್ ಇಸ್ ಕಾಲ್ಡ್ ಕನ್ಸಿಡರೇಷನ್. ದೇ ಆರ್ ಕನ್ಸಿಡರಿಂಗ್ ಅಸ್. ಓಕೆ, ನಾವು ಏನಾದ್ರೂ ಇದನ್ನ ಬೈ ಮಾಡಬೇಕು ಅಂದ್ರೆ ಇವ್ರ ಕಡೆಯಿಂದಾನೇ ತಗೊಳ್ಬೇಕು ಅಂತ. ದಟ್ಸ್ ಎ ಕನ್ಸಿಡರೇಷನ್ ಸ್ಟೇಜ್, ರೈಟ್? ಕನ್ಸಿಡರ್ ಮಾಡಾದ್ಮೇಲೆ ಅವರು ನೆಕ್ಸ್ಟ್ ಸ್ಟೇಜ್ ಬರೋದೇನಪ್ಪಾ ಅಂದ್ರೆ ದೇ ಬಿಕಮ್ ಕಸ್ಟಮರ್. ಕಸ್ಟಮರ್ ಆದ್ಮೇಲಿಂದ ನೆಕ್ಸ್ಟ್ ಸ್ಟೇಜ್ ದೇ ಬಿಕಮ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್. ಓಕೆ, ನಾನು ಯೂಸ್ ಮಾಡಿದೀನಿ, ತುಂಬಾ ಚೆನ್ನಾಗಿದೆ, ನಾನು ಚೆನ್ನಾಗಿ ವರ್ಕ್ ಆಗಿದೆ, ನೀವು ತಗೊಳ್ಳಿ, ರೈಟ್? ಅಂಡ್ ಇಟ್ಸ್ ಎ ಲೂಪ್. ಒನ್ಸ್ ಅಗೇನ್ ಮತ್ತೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅವರಿಗೆ ಹೊಸ ಪ್ರಾಡಕ್ಟ್ ಬಗ್ಗೆ. ಒಂದು ಪ್ರಾಡಕ್ಟ್ ಬಗ್ಗೆ ಕ್ರಿಯೇಟ್ ಮಾಡಿದ್ವಿ, ಅಂಡ್ ಸೆಕೆಂಡ್, ಥರ್ಡ್ ಪ್ರಾಡಕ್ಟ್, ವಾಟ್ ಎವರ್ ಯು ಹ್ಯಾವ್, ಅದರ್ ಸರ್ವಿಸಸ್, ಅದರ್ ಬಿಸ್ನೆಸ್, ರೈಟ್? ಅಗೇನ್ ದ ಸೇಮ್ ಲೂಪ್. ಮತ್ತೆ ಟ್ರಸ್ಟ್ ಬಿಲ್ಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕನ್ಸಿಡರ್ ಮಾಡ್ತಾರೆ, ದೆನ್ ದೇ ಬೈ, ಬಿಕಮ್ ಕಸ್ಟಮರ್, ದೆನ್ ಅಗೇನ್ ದೇ ಸ್ಟಾರ್ಟ್ ರೀಪ್ರಮೋಟಿಂಗ್ ಅಸ್. ಸೊ ದಿಸ್ ಇಸ್ ಕಾಲ್ಡ್ ಇನ್ಫಿನಿಟಿ ಲೂಪ್ ಅಂತ ಕರಿತೀವಿ ನಾವು ಇದನ್ನ, ರೈಟ್? ಡಿಜಿಟಲ್ ಮಾರ್ಕೆಟಿಂಗ್ ಇನ್ಫಿನಿಟಿ ಲೂಪ್. ನೀವು ಎಷ್ಟೇ ಸರಿ ಲೈಕ್ ಐ ರಿಮೆಂಬರ್ ನಮ್ಮ 2008 ಅಲ್ಲಿ ನಾವು ಸೆಷನ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಟೈಮ್ ಸುಮಾರು ಜನ ಯಾರು ಅವಾಗ ಬಂದಿದ್ರು, ಇನ್ ಬಿಟ್ವೀನ್ 3-4 ಇಯರ್ಸ್ ಮಧ್ಯದಲ್ಲಿ ಗ್ಯಾಪ್ ತಗೊಂಡಿರೋರು, ದೇ ಕೇಮ್ ಬ್ಯಾಕ್ ಅಗೇನ್. ನಾವು ಟ್ರಸ್ಟ್ ಇಲ್ವಾ ಅವರಿಗೆ, ಗೊತ್ತಿರ್ಲಿಲ್ವಾ ಅವರಿಗೆ ಸತ್ಯ ಅವ್ರದ್ದು ಎಲ್ಲ ಗೊತ್ತಿತ್ತು, ಬಟ್ ಆದ್ರೂ ದಟ್ ಲೂಪ್ ದೇ ಹ್ಯಾವ್ ಟು ಗೋ ಥ್ರೂ. ದೇ ವಿಲ್ ಗೋ ಥ್ರೂ ದಟ್ ಲೂಪ್. ದೇ ಟೇಕ್ ಟೈಮ್. ಓಕೆ, ಫಿಸಿಕಲ್ ಸೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು, ಬಟ್ ಆನ್ಲೈನ್ ಅಲ್ಲಿ ಅಷ್ಟೇ ಎಫೆಕ್ಟಿವ್ ಆಗಿ ಮಾಡ್ತಾರಾ? ಏನ್ ಗ್ಯಾರಂಟಿ ನನಗೆ ಯೂಸ್ ಆಗುತ್ತಾ ಇದು ಅಂತ ಅಂದ್ಬಿಟ್ಟು. ಸೊ ದೇ ಟೇಕ್ ಸಮ್ ಟೈಮ್. ಒಂದ್ಸರಿ ಎಲ್ಲಾ ಸಕ್ಸಸ್ ಸ್ಟೋರಿ ನೋಡ್ತಾ ನೋಡ್ತಾ ದೇ ರಿಯಲೈಸ್, ಇದೆಲ್ಲ ಕಡೆ ವರ್ಕ್ ಆಗ್ತಾ ಇದೆ. ಸತ್ಯ ಅವ್ರು ಆಫ್ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಈಗ ಆನ್ಲೈನ್ ಅಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ದೇ ಕೇಮ್ ಇನ್ಸೈಡ್. ಹೌ ಮೆನಿ ಆಫ್ ಯು ನೋ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ದೇ ಹ್ಯಾವ್ ಜಾಯಿನ್ ನೌ? ಎನಿಬಡಿ ನೋ? ಸುಮಾರು ಸರಿ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ, ಲೈಕ್ ಪವರ್ ಆಫ್ ಸೈಲೆನ್ಸ್ ಪ್ರೋಗ್ರಾಮ್ ಅಲ್ಲಿ ಮಂಜುನಾಥ್ ಸರ್, ರೈಟ್? ಫಸ್ಟ್ ಬ್ಯಾಚ್ ಫಸ್ಟ್ ಸ್ಟೂಡೆಂಟ್. ಸೊ ದಟ್ಸ್ ಅ ಲೂಪ್. ಅದು ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ. ಆ್ಯಂಡ್ ಡೋಂಟ್ ಥಿಂಕ್ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಜಸ್ಟ್ ಎ ಶಾರ್ಟ್ ಟರ್ಮ್, ಅಥವಾ ನಾನು ಸ್ವಲ್ಪ ಕಲ್ತ್ಕೊಂಡ್ಬಿಡ್ತೀನಿ, ಸ್ವಲ್ಪ ಮಾಡಿಬಿಡ್ತೀನಿ, ಸ್ವಲ್ಪ ಲೀಡ್ಸ್ ಬಂದ್ಬಿಡ್ಲಿ, ಆಮೇಲೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾ, ಇಫ್ ಎನಿ ಒನ್ ಹ್ಯಾಸ್ ಗಾಟ್ ದಿಸ್ ಥಾಟ್ ಪ್ರಾಸೆಸ್, ಯಾರಾದ್ರೂ ಈ ಥಾಟ್ ಪ್ರಾಸೆಸ್ ಅಲ್ಲಿ ಇದ್ರೆ ನೀವು, ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಏನು? ಡೆಫಿನೆಟ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಕಮ್ ವಿತ್ 100% ಫೇತ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನೀವು ಮಾರ್ಕೆಟಿಂಗ್ ಬಗ್ಗೆ ಥಿಂಕ್ ಮಾಡಿದ್ರಿ, ರೈಟ್? ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀನಿ ನಾನು, ಕಸ್ಟಮರ್ನ ಹೆಂಗ್ ಅಪ್ರೋಚ್ ಮಾಡ್ತೀನಿ, ಟೀಮ್ಗೆ ಹೆಂಗ್ ಟ್ರೈನಿಂಗ್ ಕೊಡ್ತೀನಿ. ಇಸ್ ದೇರ್ ಎನಿ ಟೈಮ್ ಲೈಕ್ ನಾನು ಯಾವ ಟೀಮು ಇಲ್ಲ, ಏನ್ ಮಾರ್ಕೆಟಿಂಗು ಇಲ್ಲದೆ ಬಿಸ್ನೆಸ್ ಮಾಡ್ತೀನಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ? ಯಾವತ್ತಾದ್ರೂ ಅನ್ಕೊಳ್ಳೋಕ್ಕೂ ಚಾನ್ಸ್ ಇಲ್ಲ. ಫಸ್ಟ್ ಥಿಂಗ್ ವಾಟ್ ವಿ ಥಿಂಕ್ ಇಸ್ ಮಾರ್ಕೆಟಿಂಗ್ ಪ್ಲಾನ್. ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ನಂಗೆ ಯಾರಿದ್ದಾರೆ ಬೈ ಮಾಡೋರು, ಫಸ್ಟ್ ಅದನ್ನ ಯೋಚನೆ ಮಾಡ್ತೀನಿ. ಕರೆಕ್ಟ್ ಅಲ್ವಾ? So it is very, very important to understand this whole thing, right? Marketing, digital marketing ಏನಿದೆ, this is the future. So this is not just ನಾನು ಸ್ವಲ್ಪ ಕಲ್ತ್ಕೊಳ್ತೀನಿ ಅಥವಾ ನನ್ನ ಟೀಮ್ ಬಂದಿದ್ದೀರಾ ಎಷ್ಟೊಂದು ಜನ. I understand. See, why we tell is get your team so that ಈಸಿಯಾಗಿ ನೀವು ಮಾಡಿಸ್ಬೋದು ಅಂತ ಅಂದ್ಬಿಟ್ಟು. ಬಟ್ our entire ಲೈಕ್ ನಾವು ಎಂಟೈರ್ ಈ ಕ್ಲಾಸ್ನ ಡಿಸೈನ್ ಮಾಡಿರೋದು ಹೆಂಗೆ ಅಂದರೆ ನೀವು ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಡೋಂಟ್ ಸಿಟ್ ವಿತ್ ಅ ಬ್ಲಾಕಿಂಗ್ ಯುವರ್ ಮೈಂಡ್. ಏನಂದ್ಬಿಟ್ಟು ಓಕೆ ನಮ್ಮ ಟೀಮ್ ಅವ್ರು ಇದ್ದಾರೆ, ಅವ್ರು ಮಾಡ್ಕೋತಾರೆ. ದಟ್ಸ್ ನಾಟ್, ಅದೆಲ್ಲ ಪರ್ಪಸ್ ಇದು, ರೈಟ್? ದ ಪರ್ಪಸ್ ಇಸ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್ ಆ್ಯಂಡ್ ಇಟ್ ಇಸ್ ನಾಟ್ ಫಾರ್ ಶಾರ್ಟ್ ಟರ್ಮ್. ದಿಸ್ ಇಸ್ ನಾಟ್ ಫಾರ್ ಶಾರ್ಟ್ ಟರ್ಮ್. ನಾನು ಒಂದು 2 ತಿಂಗಳು 3 ತಿಂಗಳು ಮಾಡ್ತೀನಿ, ಸ್ವಲ್ಪ ಲೀಡ್ಸ್ ಬರೋವರೆಗೂ ಮಾಡ್ತೀನಿ, ನನ್ನ ಬಿಸ್ನೆಸ್ ಪಿಕಪ್ ಆಗೋವರೆಗೂ ಮಾಡ್ತೀನಿ, ಒಂದಷ್ಟು ಬಜೆಟ್ ಹಾಕಿ ಒಂದಷ್ಟು ಲೀಡ್ಸ್ ಬಂದ್ಬಿಟ್ಮೇಲೆ ಆಮೇಲೆ ಸ್ಟಾಪ್ ಮಾಡ್ಬಿಡ್ತೀನಿ. ಇಟ್ಸ್ ನಾಟ್ ಫಾರ್ ದಟ್. ಸೊ ಐ ಆಮ್ ಕ್ಲಿಯರಿಂಗ್ ಆಲ್ ಯುವರ್ ಡೌಟ್ಸ್ ಆ್ಯಂಡ್ ಲೈಕ್ ಮೈಂಡಲ್ಲಿ ಏನು ಇಟ್ಕೊಂಡು ಬಂದಿದ್ರೆ ಐ ಆಮ್ ಕ್ಲಿಯರಿಂಗ್ ಆಲ್ ದೋಸ್ ಥಿಂಗ್ಸ್. ಸೊ ಪ್ಲೀಸ್ ರಿಮೆಂಬರ್, ದಿಸ್ ಇಸ್ ಗೋಯಿಂಗ್ ಟು ಬಿ ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಬಿಸ್ನೆಸ್. ಇಂಟಿಗ್ರಲ್ ಪಾರ್ಟ್ ಅಂದ್ರೆ ಏನು? ಸೆಪರೇಟ್ ಮಾಡಕ್ ಆಗದೆ ಇರುವಂತ ಪಾರ್ಟ್ ಬಿಸ್ನೆಸ್ ಅಲ್ಲಿ ಇದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪೇ ಅಟೆನ್ಷನ್. ಡೋಂಟ್ ಸೇ ನನ್ಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಟೆಲ್ ಯುವರ್ ಮೈಂಡ್ ನೌ ಓನ್ಲಿ. ಏನಂತ ಹೇಳ್ಬಿಟ್ಟು ಏನ್ ಹೇಳ್ಕೊಡ್ತಾರೆ ಎಲ್ಲಾನು ಅರ್ಥ ಮಾಡ್ಕೊಳ್ತೀನಿ. ಲಿಟಲ್ ಎಫರ್ಟ್ ಓನ್ಲಿ ಇಸ್ ರಿಕ್ವೈರ್ಡ್. ಅಂಡ್ ಇಟ್ ಇಸ್ ವೆರಿ ವೆರಿ ಜನರಿಕ್ ಟರ್ಮ್ಸ್ ಅಲ್ಲಿ ನಾನು ಹೇಳ್ಕೊಡೋದು, ಯಾವುದು ಟೆಕ್ನಿಕಲ್ ವರ್ಡ್ಸ್ ನಾನು ಯೂಸ್ ಮಾಡೋದು, ರೈಟ್? ಮೇ ಬಿ ಎಲ್ಲಿ ಬೇಕಾಗುತ್ತೋ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡೋದು. ಸೋ ಫಾರ್ ಯಾರ್ಯಾರು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ